ಬೆಳಗಾವಿ ಅಧಿವೇಶನ ಮುಗಿತಾ ಇದ್ದಂತೆ ಕುರ್ಚಿ ಆಟ ಮತ್ತೆ ಶುರುವಾಗಿದೆ. ಸಿಎಂ ಕುರ್ಚಿ ಬಗ್ಗೆ ಸತೀಶ್ ಜಾರಕಿಹೊಳಿ ಮಾರ್ಮಿಕವಾಗಿ ಮಾತಾಡಿದ್ದಾರೆ. ನಿನ್ನೆಯಷ್ಟೇ ಬೆಳಗಾವಿ ಅಧಿವೇಶನ ಮುಗಿದಿದೆ. ಈ ಸಂದರ್ಭದಲ್ಲಿ ಅಧಿವೇಶನ ಮುಗಿತಾ ಇದ್ದಂತೆ ಮತ್ತೆ ಕುರ್ಚಿಯ ಆಟದ ವಿಚಾರ ಮುನ್ನೆಲೆಗೆ ಬಂದಿದೆ. ಈಗ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾರ್ಮಿಕವಾಗಿ ಮಾತಾಡಿದ್ದಾರೆ. ಅವರಿಬ್ಬರು ಕ್ಯಾಪ್ಟನ್ ಟಾಸ್ ಮಾಡಿದ್ದಾರೆ. ಅದು ದೆಹಲಿ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಆಗಿದೆ ಅಂತ ಹೇಳಿದ್ದಾರೆ. ನಾವು ಕ್ಯಾಪ್ಟನ್ ಜಾಗದಲ್ಲಿ ಇಲ್ಲ, ಥರ್ಡ್ ಅಂಪೈರ್ ಇರಲಿಲ್ಲ ಅಂತ ಹೇಳಿ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾರ್ಮಿಕವಾಗಿ ಮಾತಾಡಿದ್ದಾರೆ. ದೆಹಲಿಯಲ್ಲಿ ಕುರ್ಚಿ ಮಾತುಕತೆ ಆಗಿದೆಯಾ? ಜನವರಿಯಲ್ಲಿ ಸಿಎಂ ಪಟ್ಟ ಬದಲಾಗುತ್ತಾ? ಕುತೂಹಲ ಮೂಡಿಸಿದೆ ಸತೀಶ್ ಜಾರಕಿಹೊಳಿ ಅವರ ಮಾತು. ಈಗಾಗಲೇ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇದ್ದಿದ್ದನ್ನು ಕೂಡ ನಾವು ಗಮನಿಸಬಹುದು. ಬೆಳಗಾವಿಯ ಅಧಿವೇಶನದಲ್ಲಿ ಡಿನ್ನರ್ ಮೇಲೆ ಡಿನ್ನರ್ ಮೀಟಿಂಗ್ಗಳು ನಡೀತಾನೆ ಇತ್ತು. ರಣತಂತ್ರಗಳನ್ನು ಹೆಣಿಲಾಗ್ತಾ ಇತ್ತು. ಸಾಕಷ್ಟು ತಂತ್ರಗಾರಿಕೆಯನ್ನಲ್ಲಿ ಮಾಡಲಾಗಿತ್ತು. ಇವೆಲ್ಲದರ ಮಧ್ಯೆ ಆ ಒಂದು ಹೈಕಮಾಂಡ್ ನನ್ನ ಪರ, ನನ್ನ ಪಾರ್ಟಿ ಅಂತ ಸಿದ್ದರಾಮಯ್ಯ ಅವರ ಹೇಳಿದ್ದು, ಒಪ್ಪಂದದ ವಿಚಾರ ಕೂಡ ಹೇಳಿದ್ದು, ಇವೆಲ್ಲದರ ಮಧ್ಯೆ ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಪಟ್ಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾರ್ಮಿಕವಾಗಿ ಮಾತನಾಡಿರೋದು ಸಾಕಷ್ಟು ಪ್ರಶ್ನೆಗಳನ್ನು ಮೂಡಿಸಿದೆ. ಈಗ ನೋಡಿ, ಅವ್ರಿಬ್ರು ಕ್ಯಾಪ್ಟನ್ ಟಾಸ್ ಮಾಡಿದವ್ರು. ಅವರು ಹಚ್ಚಿತ್ತು ಬಿದ್ದಿತ್ತು, ಡಬ್ ಬಿದ್ದಿತ್ತು, ನಮ್ಗೆ ಗೊತ್ತಿಲ್ಲ. ಅದು ಡೆಲ್ಲಿ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಆಗಿದೆ. ಅಲ್ಲಿ ಅವ್ರನ್ನ ಕೇಳಬೇಕು. ನಾವು ಅಲ್ಲಿ ಇಲ್ಲ, ಕ್ಯಾಪ್ಟನ್ ಜಾಗದಾಗ ನಾವಿಲ್ಲ. ಹೆಡ್ ಟೇಲೋ ನಮ್ಗೆ ಗೊತ್ತಿಲ್ಲ. ಅವಾಗ ಥರ್ಡ್ ಅಂಪೈರ್ ಇರಕಿಲ್ರಿ. ಇಬ್ರೇ ಅವರು ಟಾಸ್ ಆರಿಸಿದವರು. ಹೆಡ್ ಟೇಲೋ ನಮ್ಗೆ ಗೊತ್ತಿಲ್ಲ. ನೀವು ಕೇಳಿ ನೋಡಿ ಅವ್ರನ್ನೇ. ಓಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಅಧಿವೇಶನ ಮುಗಿದ ಬೆನ್ನಲ್ಲೇ ಮತ್ತೆ ಕುರ್ಚಿಯ ಆಟದ ಬೆಳವಣಿಗೆಗಳು ನಡೀತಾ ಇದೆ, ಮತ್ತೆ ಮುನ್ನೆಲೆಗೆ ಬಂದಿದೆ. ಈಗಾಗಲೇ ಹೈಕಮಾಂಡ್ ನನ್ನ ಪಾರ್ಟಿ ಅಂತ ಸಿದ್ದರಾಮಯ್ಯ ಹೇಳಿದ್ರು, ಒಪ್ಪಂದದ ವಿಚಾರವನ್ನ ಡಿಕೆಶಿ ಪ್ರಸ್ತಾಪ ಮಾಡಿದ್ರು. ಇವೆಲ್ಲದರ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರ ಈ ಮಾರ್ಮಿಕ ಮಾತು ಯಾವೆಲ್ಲ ಸಂದೇಶಗಳನ್ನ ನೀಡ್ತಾ ಇದೆ? ನವಿತಾಜ, ನಿನ್ನೆ ಬೆಳಗಾವಿ ಚಳಿಗಾಲದ ಅಧಿವೇಶನಕ್ಕೆ ತೆರೆ ಬಿದ್ದಿದ್ದು, ಇವತ್ತು ಮುಖ್ಯಮಂತ್ರಿಗಳು ಬೆಳಗಾವಿಯ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಬಳಿಕ ಡಿಕೆ ಶಿವಕುಮಾರ್ ಹೇಳಿಕೆಗೆ ಪ್ರತಿಕ್ರಿಯೆಯನ್ನ ಕೊಡಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿರಾಕರಣೆಯನ್ನ ಮಾಡಿದ್ರು. ಇಲ್ಲಿಂದ ಈಗ ಹೆಲಿಕಾಪ್ಟರ್ ಮೂಲಕ ಬೆಂಗಳೂರಿಗೆ ತೆರಳಕ್ಕೆ ಮುಖ್ಯಮಂತ್ರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ಡಿಕೆ ಶಿವಕುಮಾರ್ ಹೇಳಿಕೆಗೆ ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ತೀಕ್ಷ್ಣವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಮಾರ್ಮಿಕವಾಗಿ ಅವರು ಮಾತಾಡಿದ್ರು. ಇದು ಫಿರೋಜ್ ಶಾ ಕೋಟಾ ಮೈದಾನ ಅಂದ್ರೆ ದೆಹಲಿಯಲ್ಲಿ ಆದಂತಹ ಒಪ್ಪಂದ ಮತ್ತು ದೆಹಲಿಯಲ್ಲಿ ಆದಂತಹ ಟಾಸ್ ಅಲ್ಲಿ ಯಾರು ಆಗಿದೆ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ನೀವು ಇಬ್ಬರನ್ನ ಅವರನ್ನೇ ಕೇಳಿ ಅಂತ ಹೇಳಿ ಮಾರ್ಮಿಕವಾಗಿ ಬೆಳಗಾವಿಯಲ್ಲಿ ಮಾತನಾಡಿದ್ದಾರೆ. ಬೆಳಗಾವಿಯಲ್ಲಿ ನಡೆದಂತಹ ಒಂದು ಮಣ್ಣಿನ ರಕ್ಷಣೆ ಮತ್ತು ಕಬ್ಬಿನ ಗುಣಮಟ್ಟದ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದೇ ರೀತಿ ಸಚಿವರಾದ ಸತೀಶ್ ಜಾರಕಿಹೊಳಿ, ಶಿವಾನಂದ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್, ಚಲುವರಾಯ ಸ್ವಾಮಿ ಸೇರಿದಂತೆ ಅನೇಕ ನಾಯಕರು ಇವತ್ತು ಪಾಲ್ಗೊಂಡಿರ್ತಕ್ಕಂಥದ್ದು. ಇನ್ನು ಕೆಲವೇ ಹೊತ್ತಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಬೆಳಗಾವಿಯಿಂದ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ನಿನ್ನೆ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಕುರಿತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಸುದೀರ್ಘವಾಗಿ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಟ್ಟಿದ್ರು. ಬಳಿಕ ಇವತ್ತು ಬೆಳಗಾವಿಯಲ್ಲಿ ಉಳ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಆಡಿದಂತಹ ಮಾತಿಗೆ ನಿನ್ನೆಯಿಂದಲೂ ಕೂಡ ಮುಖ್ಯಮಂತ್ರಿಗಳು ಉತ್ತರವನ್ನ ಕೊಟ್ಟಿಲ್ಲ. ನಿನ್ನೆಯಿಂದಲೂ ಕೂಡ ಈ ಹೇಳಿಕೆಗಳಿಗೆ ಅವರು ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಇದರ ಸಂದೇಶ ಏನು ಅಂತಕ್ಕಂಥದ್ದು ಕಾದು ನೋಡಬೇಕಿದೆ. ನವಿತಾಜನ್, ಚಂದ್ರಕಾಂತ್, ನಿನ್ನೆ ಕೂಡ ವಿಪಕ್ಷಗಳು ಸಾಕಷ್ಟು ಬಾರಿ ಈ ವಿಚಾರವನ್ನು ಕೆದಕುವಂತ ಪ್ರಯತ್ನ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಒಂದೇ ಮಾತಾಗಿತ್ತು. ಜೊತೆಗೆ ಹೈಕಮಾಂಡ್ ನನ್ನ ಪಾರ್ಟಿ ಅಂತ ಹೇಳಿದ್ರು. ಆದ್ರೆ ಡಿಕೆಶಿ ಮತ್ತೊಂದು ಕಡೆ ಈಗಾಗಲೇ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ, ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಮಾತುಕತೆ ಈಗ ಜನವರಿವರೆಗೆ ಮಾತ್ರ ಆಗಿರೋದಾ? ಒಪ್ಪಂದ ಜನವರಿವರೆಗೆ ಮಾತ್ರ ಆಗಿರೋದಾ? ಜನವರಿಯಲ್ಲಿ ಸಿಎಂ ಪಟ್ಟ ಬದಲಾಗುತ್ತಾ? ಅಲ್ಲಿನ ಬೆಳವಣಿಗೆಗಳು ಏನ್ ಹೇಳ್ತಾ ಇದೆ? ನವಿತಾಜನ, ರಾಜ್ಯದಲ್ಲಿ ಈ ಒಂದು ಅಧಿಕಾರ ಬದಲಾವಣೆ ಮತ್ತು ಮುಖ್ಯಮಂತ್ರಿಗಳ ಬದಲಾವಣೆ ಬಗ್ಗೆ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಅನೇಕ ನಾಯಕರು ಹೇಳಿದಿರ್ತಕ್ಕಂಥದ್ದು. ನವೆಂಬರ್ನಲ್ಲಿ ಇದಕ್ಕೆ ಕೆಲ ಬೆಳವಣಿಗೆಗಳು ಕೂಡ ನಡೆದಿರ್ತಕ್ಕಂಥದ್ದು. ಬಳಿಕ ಬೆಳಗಾವಿ ಅಧಿವೇಶನ ಅಂತ ಹೇಳಿ ಹೇಳಲಾಗ್ತದೆ. ಈಗ ಮತ್ತೆ ಬಜೆಟ್ ಅಧಿವೇಶನದ ಬಳಿಕ ಅಂತೇಳಿ ಹೀಗೆ ಇದು ಒಂದೊಂದು ತಿಂಗಳು ಮುಂದೆ ಹೋಗ್ತಾ ಇದೆ. ಆದ್ರೆ ಇದಕ್ಕೆ ಸ್ಪಷ್ಟವಾಗಿ ಉತ್ತರ ಕಾಂಗ್ರೆಸ್ ಹೈಕಮಾಂಡ್ ಕೊಡಬೇಕಿದೆ. ಕಾಂಗ್ರೆಸ್ ನಿನ್ನೆ ವಿಧಾನಸಭೆಯಲ್ಲೂ ಅನೇಕ ಶಾಸಕರು ಸಿದ್ದರಾಮಯ್ಯನವರನ್ನ ಈ ವಿಚಾರವನ್ನು ಇಟ್ಕೊಂಡು ಕಾಲೆಳೆಯುವಂತಹ ಪ್ರಯತ್ನ ಮಾಡಿದ್ರು. ಪ್ರಮುಖವಾಗಿ ಮುನಿರತ್ನ ಅನೇಕ
ಬಗ್ಗೆ ಮುನಿರತ್ನ ಕೂಡ ಇದ್ರ ಬಗ್ಗೆ ಮಾತಾಡಿದ್ರು. ಅದಕ್ಕೆ ಸ್ಪಷ್ಟವಾಗಿ ಉತ್ತರ ಕೊಟ್ಟಂತ ಸಿದ್ದರಾಮಯ್ಯನವರು ಹೈಕಮಾಂಡ್ ನನ್ನ ಪರವಾಗಿದೆ ಅಂತ ಹೇಳಿ ಹೇಳಿದ್ರು. ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಈ ರೀತಿ ಹೇಳಿರ್ತಕ್ಕಂಥದ್ದು, ಇದಕ್ಕೆ ಸದ್ಯ ಬಹಿರಂಗವಾಗಿ ಎಲ್ಲೂ ಕೂಡ ಸಿದ್ದರಾಮಯ್ಯನವರು ಉತ್ತರ ಕೊಡದೇ ಇದ್ರು ಕೂಡ ಅವರ ಆಪ್ತರು ಇದನ್ನ ಟ್ಯಾಕಲ್ ಮಾಡಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ಬೆಳಗಾವಿಯಲ್ಲಿ ನಡೆದಂತಹ ಒಂದು ಡಿನ್ನರ್ ಮೀಟಿಂಗ್ ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮನೆ ನಡೆದಂತಹ ಡಿನ್ನರ್ ಮೀಟಿಂಗ್ ನಲ್ಲಿ ಸಿಎಂ ಗೃಹ ಸಚಿವರು ಸೇರಿದಂತೆ 5 ಶಾಸಕರು ಪಾಲ್ಗೊಂಡಿರ್ತಕ್ಕಂಥದ್ದು. ಇದು ಅಧಿಕಾರವನ್ನು ಉಳಿಸಿಕೊಳ್ಳೋದು ಮತ್ತು ಇದು ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಯಾಕೆ ಮುಂದುವರಿಬೇಕು ಮತ್ತು ಅವ್ರು ಮುಂದುವರೆದ್ರೆ ಪಕ್ಷಕ್ಕಾಗುವ ಲಾಭದ ಬಗ್ಗೆ ಹೈಕಮಾಂಡ್ ನ ಮನದಟ್ಟಣೆ ಮಾಡಕ್ಕೆ ಒಂದು ಚರ್ಚೆ ನಡೆದಿತ್ತು ಅಂತಕ್ಕಂಥ ಮಾಹಿತಿಗಳು ಸಿಕ್ಕಿವೆ. ನವಿತಾ ಜೈನ್. ಚಂದ್ರಕಾಂತ್, ಈಗ ಡಿನ್ನರ್ ಮೀಟಿಂಗ್ ಮೇಲೆ ಡಿನ್ನರ್ ಮೀಟಿಂಗ್ಗಳು ನಡೆಯಿತು, ಸಾಕಷ್ಟು ರಣತಂತ್ರಗಳನ್ನು ಅಲ್ಲಿ ಹೆಣೆಯಲಾಗಿತ್ತು. ಈ ಮೂಲಕ ಡಿಕೆಶಿ ಹಾಗೆಯೇ ಡಿಕೆಶಿ ಟೀಮ್ಗೆ ಟಾಂಗ್ ಕೊಡುವಂತ ಪ್ರಯತ್ನ ಆಯಿತು ಅಂತ ಹೇಳಿ, ಅದರಲ್ಲಿ ಸಕ್ಸಸ್ ಆಗಿದೆಯಾ ಈ ಟೀಮ್ ಹಾಗಾದ್ರೆ? ನವಿತಾ ಜೈನ್, ಈಗ ಯಾರು ಸಕ್ಸಸ್ ಆದ್ರು ಮತ್ತು ಯಾರಿಗೆ ಹಿನ್ನಡೆ ಆಯಿತು ಅಂತಕ್ಕಂಥದ್ದು ಹೈಕಮಾಂಡ್ ಬೆಳವಣಿಗೆಗಳು ಮತ್ತು ದೆಹಲಿಗೆ ಇವರಿಬ್ಬರು ಭೇಟಿ ಕೊಟ್ಟ ಬಳಿಕ ಗೊತ್ತಾಗಲಿದೆ. ಈಗ ಡಿ ಕೆ ಶಿವಕುಮಾರ್ ಅವರು ನನಗೆ ಹೈಕಮಾಂಡ್ ಬರಕ್ಕೆ ಕರೆ ಬರುತ್ತೆ, ಬಂದಿದೆ, ಆವಾಗ ಇನ್ನು ಮುಖ್ಯಮಂತ್ರಿಗಳಿಗೂ ಬರುತ್ತೆ ಅಂತ ಹೇಳಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದ್ರೆ ನವೆಂಬರ್ನಲ್ಲೇ ಇಬ್ರು ಅನೇಕ ಬಾರಿ ದೆಹಲಿಗೆ ಹೋದ ಸಂದರ್ಭದಲ್ಲೂ ಕೂಡ ಈ ರೀತಿ ಚರ್ಚೆಗಳಾಗಿಲ್ಲ. ಇನ್ನಾದರೂ ಹೈಕಮಾಂಡ್ ಏನಾದರೂ ಒಂದು ನಿರ್ಧಾರವನ್ನ ಮಾಡ್ತಾ ಏನು ಸಿದ್ದರಾಮಯ್ಯನವರ ಬದಲಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟುತ್ತಾ ಅಂತಕ್ಕಂಥದ್ದು ಚರ್ಚೆಗಳಿವೆ. ಡಿ ಕೆ ಶಿವಕುಮಾರ್ ಕೂಡ ಬೆಳಗಾವಿಯಲ್ಲಿ ಒಂದು ತಮ್ಮ ಆಪ್ತರ ಸಭೆಯನ್ನ ಡಿನ್ನರ್ ಸಭೆಯನ್ನ ಮಾಡಿ ಗಮನವನ್ನ ಸೆಳೆದಿರ್ತಕ್ಕಂಥದ್ದು. ನನ್ನ ಜೊತೆಗೂ ಕೂಡ ಹೆಚ್ಚು ಶಾಸಕರಿದ್ದಾರೆ ಅಂತಕ್ಕಂಥ ಒಂದು ಸಂದೇಶವನ್ನ ಹೈಕಮಾಂಡ್ ನಾಯಕರಿಗೆ ಕೊಟ್ಟಿದ್ರು. ಹೈಕಮಾಂಡ್ ಮೊದಲು ಬಿಹಾರ್ ಚುನಾವಣೆಯಲ್ಲಿ ನಾವು ಬಿಸಿ ಇದ್ದೀವಿ ಅಂತ ಹೇಳಿದ್ರು, ಈಗ ಎಲ್ಲಾ ಚುನಾವಣೆಗಳು ಬುದ್ಧಿದ್ದು, ಇದಕ್ಕೆ ಯಾವುದಕ್ಕೂ ಸಬೂಬನ್ನ ಹೇಳುವಂತ ಕಾರಣ ಈಗ ಉಳಿದಿಲ್ಲ. ಹೀಗಾಗಿ ಈ ಒಂದು ನಾಯಕತ್ವ ಗೊಂದಲವನ್ನ ಕಾಂಗ್ರೆಸ್ ಹೈಕಮಾಂಡ್ ಯಾವಾಗ ಬಗೆಹರಿಸುತ್ತೆ ಮತ್ತು ಯಾವ ರೀತಿ ಬಗೆಹರಿಸುತ್ತೆ, ಒಂದು ವೇಳೆ ಏನು ಬಿಜೆಪಿಯಲ್ಲಿ ಆದಂತಹ ಗೊಂದಲ ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಆದರೆ ಕಾಂಗ್ರೆಸ್ಗೆ ದೊಡ್ಡ ಸೆಟ್ ಬೇಕಾಗುತ್ತೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಹಿಂದದ ದೊಡ್ಡ ನಾಯಕರಾಗಿ ಹೊರಹೊಮ್ಮಿರ್ತಕ್ಕಂಥದ್ದು. ಈ ಹಿಂದೆ ಯಡಿಯೂರಪ್ಪನವರನ್ನ ಇಳಿಸುವಂತಹ ಸಂದರ್ಭದಲ್ಲಿ ಏನು ಅವರು ಕಣ್ಣೀರು ಹಾಕಿದ್ರು, ಬಳಿಕ ನಡೆದಂತಹ ಬೆಳವಣಿಗೆಗಳಲ್ಲಿ ಬಿಜೆಪಿಗೆ ಅದು ದೊಡ್ಡ ಪೆಟ್ಟನ್ನ ಕೊಟ್ಟಿತ್ತು. ಇದನ್ನ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಗಮನಿಸಿದೆ. ಯಾವುದೇ ಕಾರಣಕ್ಕೂ ಈ ರೀತಿ ಒಂದು ವೇಳೆ ಅಧಿಕಾರ ಹಂಚಿಕೆ ಅಥವಾ ಮುಖ್ಯಮಂತ್ರಿಗಳ ಬದಲಾವಣೆ ಸಂದರ್ಭದಲ್ಲಿ ಇಬ್ಬರನ್ನ ವಿಶ್ವಾಸಕ್ಕೆ ತೆಗೆದು ಮತ್ತು ಯಾವುದೇ ಸಮುದಾಯಗಳಿಗೆ ಅದರ ಮೇಲೆ ಪರಿಣಾಮ ಆಗದ ರೀತಿಯಲ್ಲಿ ಅಧಿಕಾರ ಹಂಚಿಕೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ಮಾಡಬೇಕು ಅಂತಕ್ಕಂಥದ್ದು ಹೈಕಮಾಂಡ್ಗೆ ರಾಜ್ಯದ ಅನೇಕ ನಾಯಕರು ಸಲಹೆಯನ್ನು ಕೂಡ ನೀಡಿದ್ದಾರೆ. ನವಿತಾ ಜೈನ್. ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ. ಹೈಕಮಾಂಡ್ ಕರೆ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆಶಿ ಹೆಸರು ಪ್ರಸ್ತಾಪಿಸ್ತಾ ಇದ್ದಂತೆಯೇ ಗರಂ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಹೇ ಯಾರ್ರೀ ಅದು ಅಂತ ಗದರಿ ಪ್ರತಿಕ್ರಿಯೆಯನ್ನ ಕೊಡದೆ ಸಿಎಂ ಸಿದ್ದರಾಮಯ್ಯ ಅವರು ತೆರಳಿದ್ದಾರೆ. ಈಗ ಪಟ್ಟದ ಆಟ ಮತ್ತೆ ಮುನ್ನೆಲೆಗೆ ಬಂದಿದೆ, ಕುರ್ಚಿ ಕಿತ್ತಾಟ ಮತ್ತೆ ಮುಂದುವರೆದಿದೆ. ಹೈಕಮಾಂಡ್ ಕರೆ ಬಗ್ಗೆ ಡಿಕೆ ಶಿವಕುಮಾರ್ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್, ಈ ಒಂದು ಸ್ಟೇಟ್ಮೆಂಟ್ ಅನ್ನು ಪ್ರಸ್ತಾಪಿಸುತ್ತಿದ್ದಂತೆ ಡಿಕೆಶಿ ಹೆಸರು ಪ್ರಸ್ತಾಪಿಸ್ತಾ ಇದ್ದಂತೆ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಬೆಳಗಾವಿಯ ಹುದಲಿ ಗ್ರಾಮದಲ್ಲಿ ಯಾವುದೇ ಪ್ರತಿಕ್ರಿಯೆ ನೀಡದೆ ಸಿದ್ದರಾಮಯ್ಯ ತೆರಳಿದ್ದಾರೆ. ಮಣ್ಣಿನ ಆರೋಗ್ಯ ಬಹಳ ಮುಖ್ಯ. ಮಣ್ಣಿನ ಪರೀಕ್ಷೆ ಮಾಡಬೇಕಂತ ಅದು ನೀರಿನ ನಿರ್ವಹಣೆ ಮಾಡೋದು ಬಹಳ ಮುಖ್ಯ. ಅದಕ್ಕೋಸ್ಕರ ನಾನು ಕಬ್ಬು ಬೆಳೀತಕ್ಕಂಥ ಪ್ರದೇಶಗಳಿಗೆ ಇದನ್ನ ಈ ಯೋಜನೆಯನ್ನ ಜಾರಿ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೀವಿ. ಇದು ರಾಜ್ಯಕ್ಕೂ ಕೂಡ ವಿಸ್ತರಣೆ ಮಾಡಬೇಕು.